ನಮಸ್ಕಾರ ಗೆಳೆಯರೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಸಂಬಂಧಿಸಿದಂತೆ ಅಂದರೆ WTOಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಅತಿ ದೊಡ್ಡ ಸುದ್ದಿಯೊಂದು ಹೊರಬರ್ತಾ ಇದೆ. WTOನ ರಚನೆಯು ಜನವರಿ 1, 1995 ಆಗಿದೆ ಹಾಗೂ ಇದರ ಉದ್ದೇಶ ಜಾಗತಿಕ ವ್ಯಾಪಾರವನ್ನು ಸುಧಾರಿಸುವುದು, ಪ್ರಪಂಚದ ಎಲ್ಲ ದೇಶಗಳಲ್ಲಿ ಫೇರ್ ಕಾಂಪಿಟೇಷನ್ಗಾಗಿ ಉತ್ತೇಜಿಸುವುದು ಹಾಗೂ ಕಂಟ್ರಿಗಳ ಮಧ್ಯ ಟ್ರೇಡ್ ವಿವಾದಗಳನ್ನು ಪರಿಹರಿಸಲು ಒಂದು ಇನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ ಅನ್ನು ಪ್ರೊವೈಡ್ ಮಾಡುವುದು ಆಗಿದೆ. WTOಗಿಂತ ಮೊದಲು ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ 1948 ಒಪ್ಪಂದವಾಗಿದ್ದು ಇದನ್ನು ಎರಡನೇ ಮಹಾಯುದ್ಧದ ನಂತರ ರಚಿಸಲಾಯಿತು. ಆದರೆ ಮಾರ್ಕೆಟ್ನಲ್ಲಿನ ಬದಲಾವಣೆಯ ನಂತರ ಅದಕ್ಕೆ ಸುಧಾರಣೆಯ ಅಗತ್ಯವಿತ್ತು. ಆದ್ದರಿಂದಲೇ ಈ WTO ಅನ್ನು ರಚಿಸಲಾಗಿದೆ. ಇದರಿಂದಾಗಿ ಈಗ ಒಂದು ದೇಶವು ಮತ್ತೊಂದು ದೇಶದೊಂದಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯನ್ನು ಎದುರಿಸಿದಾಗ ಅದು ನೇರವಾಗಿ WTOಗೆ ಹೋಗ್ತದೆ. 1995 WTO ರಚನೆ ಆದಾಗ ಆ ಸಮಯದಲ್ಲಿ ಕೇವಲ 76 ದೇಶಗಳು ಅದರ ಸದಸ್ಯರಾಗಿದ್ದವು. ಆದರೆ ಇಂದು 2025 ವಿಶ್ವದ 164 ದೇಶಗಳು ಅದರ ಸದಸ್ಯರಾಗಿದ್ದಾರೆ. ಭಾರತದ ಬಗ್ಗೆ ಹೇಳುವುದಾದರೆ ಭಾರತ ಜನವರಿ 1, 1995 WTOನ ಫೌಂಡಿಂಗ್ ಮೆಂಬರ್ ರಾಷ್ಟ್ರವಾಗಿದೆ. ನಾವು WTOನ ಫ್ರೇಮ್ವರ್ಕ್ ಅನ್ನು ನೋಡುವುದಾದರೆ ಇದರಲ್ಲಿ ಎಲ್ಲ ದೇಶಗಳು ಉತ್ತಮ ರೀತಿಯಲ್ಲಿ ವ್ಯಾಪಾರ ಮಾಡಲು ಟ್ಯಾರಿಫ್ ಅಂಡ್ ಟ್ರೇಡ್ ಅಡೆತಡೆಗಳನ್ನು ತೆಗೆದುಹಾಕುವುದು ಇದರ ಮುಖ್ಯ ಗುರಿಯಾಗಿದೆ. ಪ್ರಪಂಚದ ಎಲ್ಲ ದೇಶಗಳಿಗೂ ಸಮಾನ ನ್ಯಾಯಯುತ ಮತ್ತು ಪಾರದರ್ಶಕ ವ್ಯಾಪಾರ ನಿಯಮಗಳನ್ನು ರೂಪಿಸಬೇಕು ಮತ್ತು ಜಾರಿಗೆಗೊಳಿಸಬೇಕು ಹಾಗೂ ಒಂದು ವೇಳೆ ಯಾವುದೇ ಒಂದು ದೇಶವು WTOನ ವ್ಯಾಪಾರ ನಿಯಮಗಳನ್ನು ಪಾಲಿಸದಿದ್ದರೆ ಆಗ WTOನ ಟ್ರೇಡ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿಯ ಮೂಲಕ ಯಾವುದೇ ದೇಶ ದೂರು ನೀಡಿದರೂ ಅದನ್ನು ಪರಿಹರಿಸುವುದಕ್ಕಾಗಿ ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅನ್ನು ಸಹ ಪ್ರೊವೈಡ್ ಮಾಡ್ತದೆ. ಹಾಗೂ ಯಾವುದೇ ದೇಶವು ತಮ್ಮ ದೂರುಗಳನ್ನು ತಂದಾಗ ಅವುಗಳನ್ನು ಆಲಿಸಲಾಗ್ತದೆ ಮತ್ತು ಅವುಗಳ ಮೇಲೆ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತದೆ. ಇದರೊಂದಿಗೇನೆ ಈ WTOವು ಕಾಲಕಾಲಕ್ಕೆ ಹೊಸ ನಿಯಮಗಳು ಮತ್ತು ನಿಬಂಧನೆಗಳನ್ನು ಕೂಡ ತರುತ್ತದೆ. ಹಾಗೂ ಈ ಎಲ್ಲ ಕೆಲಸಗಳನ್ನು ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿರುವ WTO ಹೆಡ್ ಕ್ವಾರ್ಟರಿಂದಲೇ ಮಾಡಲಾಗ್ತದೆ. ಹಾಗೂ ಈಗ ಇಲ್ಲಿ ಏನಾಗ್ತದೆ ಅಂದರೆ WTOನ ಎಲ್ಲ ಸದಸ್ಯ ರಾಷ್ಟ್ರಗಳು WTOಗೆ ಸ್ವಲ್ಪ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಅನ್ನು ಕೂಡ ನೀಡಬೇಕಾಗ್ತದೆ. ಪ್ರತಿ ವರ್ಷವೂ ಸ್ವಲ್ಪ ಅಮೌಂಟನ್ನು ಪೇ ಮಾಡಬೇಕಾಗ್ತದೆ. ಹಾಗೂ ಈ ಎಲ್ಲ ದೇಶಗಳು ಈ WTOಗೆ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಅನ್ನು ಯಾಕೆ ಮಾಡ್ತವೆ ಅಂದರೆ ಈ WTO ಒಂದು ಮೆಂಬರ್ ಡ್ರಿವನ್ ಆರ್ಗನೈಸೇಷನ್ ಆಗಿದೆ. ಇದರಿಂದಾಗಿ ಇದರ ಫಂಡಿಂಗ್ ಮೆಂಬರ್ ರಾಷ್ಟ್ರಗಳ ಕಾಂಟ್ರಿಬ್ಯೂಷನ್ ಇಂದಲೇ ಬರ್ತದೆ. ಈ ಫಂಡಿಂಗು WTOನ ಆಪರೇಷನಲ್ ಕಾಸ್ಟ್, WTOನ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ನ ವೇತನಗಳು ಮತ್ತು ಟ್ರೇಡ್ ರಿಪ್ರೆಸೆಂಟೇಟಿವ್ ಮೀಟಿಂಗ್ನ ವೆಚ್ಚಗಳನ್ನು ಕೂಡ ಒಳಗೊಳ್ಳುತ್ತದೆ. ಟ್ರೇಡ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಇಂದ ಹಿಡಿದು ಆಫೀಸಿಯಲ್ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡುವುದಕ್ಕಾಗಿ ಎಕ್ಸ್ಪೆನ್ಸಸ್ ಬರ್ತವೆ. ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೆನ್ಸ್ ಮಾಡೋದು, ಲೀಗಲ್ ಫೀಸ್ ಮತ್ತು ಅದರ ನಂತರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನು ಮಾಡುವ ಮೂಲಕ ರಿಪೋರ್ಟ್ ಮಾಡಬೇಕು. ಗ್ಲೋಬಲ್ ಟ್ರೇಡ್ನ ಕುರಿತು ಮೇಲ್ವಿಚಾರಣೆ ಕಾರ್ಯಗಳನ್ನು ಕೂಡ ಮಾಡಬೇಕು. ಅಭಿವೃದ್ಧಿಶೀಲ ಮತ್ತು ಕಡಿಮೆ ಆದಾಯದ ದೇಶಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಬೇಕು. ಹಾಗೂ ಇದರ ಹೊರತಾಗಿ ಇನ್ನೂ ಅನೇಕ ರೀತಿಯ ವೆಚ್ಚಗಳಿವೆ. ಆದ್ದರಿಂದ ಭಾರತ ಅಥವಾ ಅಮೆರಿಕ ಅಷ್ಟೇ ಅಲ್ಲದೆ WTOನ ಎಲ್ಲ ಸದಸ್ಯ ರಾಷ್ಟ್ರಗಳು ವಾರ್ಷಿಕವಾಗಿ WTOಗೆ ಸ್ವಲ್ಪ ಅಮೌಂಟನ್ನು ಪೇ ಮಾಡಬೇಕಾಗ್ತದೆ. ಹಾಗಾದರೆ ಈ ಅಮೌಂಟ್ ಎಷ್ಟಿರ್ತದೆ ನೋಡಿ ಗೆಳೆಯರೆ. ಗ್ಲೋಬಲ್ ಟ್ರೇಡಲ್ಲಿ ಯಾವ ದೇಶ ಎಷ್ಟು ಪಾಲನ್ನು ಹೊಂದಿದೆ ಅನ್ನೋದರ ಮೇಲೆ ಇದು ನಿರ್ಧರಿಸಲ್ಪಡ್ತದೆ. ಈಗ ಜಗತ್ತಿನಲ್ಲಿ ಯಾವುದೇ ಗ್ಲೋಬಲ್ ಟ್ರೇಡ್ ನಡೆದರೂ ಅದರಲ್ಲಿ ಅಮೆರಿಕವು ಅತಿ ದೊಡ್ಡ ಪಾಲನ್ನು ಹೊಂದಿದೆ. ಅಮೆರಿಕ ಪ್ರತಿ ವರ್ಷ $3 ಟ್ರಿಲಿಯನ್ ಹೆಚ್ಚು ಅಂದರೆ $3,000 ಬಿಲಿಯನ್ ರಫ್ತು ಮಾಡ್ತದೆ ಮತ್ತು $4 ಟ್ರಿಲಿಯನ್ ಅಂದರೆ $4,000 ಬಿಲಿಯನ್ ಆಮದು ಮಾಡಿಕೊಳ್ಳುತ್ತದೆ. ಇದೇ ಕಾರಣಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಅತಿ ದೊಡ್ಡ ಕೊಡುಗೆ ಅಮೆರಿಕದಿಂದನೇ ಬರ್ತದೆ. ಉದಾಹರಣೆಗೆ WTO ಯಾವುದೇ ಬಜೆಟನ್ನು ಹೊಂದಿದ್ರು ಅದರಲ್ಲಿ ಅಮೆರಿಕದ ಕೊಡುಗೆ 11ರಿಂದ 12% ಇರ್ತದೆ. ಭಾರತದ ಕೊಡುಗೆ ಸುಮಾರು 3% ಇದೆ. ಹಾಗೂ ಈಗ ಗ್ಲೋಬಲ್ ಟ್ರೇಡಲ್ಲಿ ಭಾರತದ ಪಾಲು ಹೆಚ್ಚಾಗುತ್ತಿರುವುದರಿಂದ ಇದು ಇತ್ತೀಚೆಗೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು WTO ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಪ್ರಾರಂಭಿಸಿದ್ದಾರೆ ಅನ್ನೋ ಸುದ್ದಿಗಳು ಹೊರಬರ್ತಾ ಇರುವುದರಿಂದ ಪ್ರಪಂಚದ ಇತರೆ ಎಲ್ಲ ದೇಶಗಳು WTOಗೆ ಹಣವನ್ನು ಕೊಡುವುದನ್ನು ಮುಂದುವರಿಸುತ್ತದೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸುತ್ತಿದೆ. ರೆಫರೆನ್ಸ್ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಈ ಆರ್ಟಿಕಲ್ ಅನ್ನು ನೋಡಿ. ಡೊನಾಲ್ಡ್ ಟ್ರಂಪ್ ಅಮೆರಿಕಾದಿಂದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಹೋಗ್ತಾ ಇರುವ ಎಲ್ಲ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಅನ್ನು ನಿಲ್ಲಿಸಿದ್ದಾರೆ. ಹಾಗೂ ಇಂದಿನಿಂದ ಈ ಅಮೆರಿಕವು WTOಗೆ
ಒಂದೇ $1 ಕೊಡುವುದಿಲ್ಲ ಅನ್ನೋ ಸುದ್ದಿನೂ ಕೂಡ ಹೊರಬರ್ತಾ ಇದೆ. ವಿಶೇಷವಂದ್ರೆ ಈ ಅಮೆರಿಕ 2025 ಪೇಮೆಂಟ್ಗಳನ್ನು ಕ್ಲಿಯರ್ ಮಾಡುವುದಂತೂ ಬಹಳ ಕಷ್ಟದ ಕೆಲಸ. ಈ ಅಮೆರಿಕ 2024 ಪೇಮೆಂಟ್ಗಳನ್ನು ಸಹ ಕ್ಲಿಯರ್ ಮಾಡ್ತಾ ಇಲ್ಲ. ಹಾಗೂ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವುದಕ್ಕಾಗಿ ಬಯಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು WTO ಅಥವಾ WHO ನಂತಹ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ತೊರೆಯಬೇಕಾದ್ರೆ ಅವರು ಅದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಸೊ ಈಗ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಇದರಿಂದ ಯಾವ ರೀತಿಯ ಇಂಪ್ಯಾಕ್ಟ್ ಬೀರಲಿದೆ ಅನ್ನೋದು. ಸೊ ನೋಡಿ ಗೆಳೆಯರೆ, ಈ ವರ್ಷ WTO ತನ್ನ ಬಜೆಟ್ ಅನ್ನ ಹೇಗಾದ್ರೂ ಅದು ಹ್ಯಾಂಡಲ್ ಮಾಡಬಹುದು. ಕೆಲವು ವೆಚ್ಚಗಳನ್ನ ಕಡಿಮೆ ಮಾಡಬಹುದು ಅಥವಾ ಕೆಲವು ಸ್ಟಾಫ್ಗಳನ್ನ ಕೆಲಸದಿಂದ ತೆಗೆದು ಹಾಕಬಹುದು. ಆದರೆ ಅಮೆರಿಕಾದ ಫಂಡಿಂಗ್ ಇಲ್ಲದೆ WTO ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದಂತೇನಿಲ್ಲ. ಹಾಗೆ ನೋಡುವುದಾದ್ರೆ ಡೊನಾಲ್ಡ್ ಟ್ರಂಪ್ ಪ್ರಸ್ತುತ ಪ್ರಪಂಚದ ಎಲ್ಲಾ ದೇಶಗಳಿಗೆ ರೆಸಿಪ್ರೋಕಲ್ ಸುಂಕಗಳನ್ನು ವಿಧಿಸುವಂತೆ ಬೆದರಿಕೆ ಹಾಕ್ತಾ ಇದ್ದಾರೆ. ಬಲವಂತವಾಗಿ ಟ್ರೇಡ್ ಸೆಟಲ್ಮೆಂಟ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಇತರೆ ದೇಶಗಳಿಗೆ ತಮ್ಮ ಟ್ಯಾರಿಫ್ ಅನ್ನು ಕಡಿಮೆ ಮಾಡುವುದಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ. ಮೊದಲಿನಿಂದಲೇ WTO ಇದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಅಥವಾ ನೀವು ಹೀಗೂ ಹೇಳಬಹುದು, ಈ WTO ಅಮೆರಿಕವನ್ನ ತಡೆಯೋದಕ್ಕೂ ಸಹ ಸಾಧ್ಯವಿಲ್ಲವಂತ. ಆದ್ದರಿಂದ ವೆಸ್ಟರ್ನ್ ಕಂಟ್ರೀಸ್ ಮುಖಾಂತರ ಇಂಟರ್ನ್ಯಾಷನಲ್ ರೂಲ್ ಬೇಸ್ಡ್ ಆರ್ಡರ್ನ ಮಾತುಕತೆಗಳನ್ನು ಹೇಳಲಾಗುತ್ತಿರುವುದನ್ನು ಡೊನಾಲ್ಡ್ ಟ್ರಂಪ್ ಅವರು ಈಗ ಅದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ WTO ಕೂಡ ಯಾರಿಗೂ ಯಾವುದೇ ಪ್ರಯೋಜನವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಅಥವಾ ವಿಶ್ವದ ಯಾವುದೇ ದೇಶವು WTOಗೆ ಅವರಿಗೆ ಸಹಾಯ ಮಾಡಲು ಮುಂದೆ ಬರ್ತದೆ ಅಂತಾನೂ ಕೂಡ ನಿರೀಕ್ಷಿಸುತ್ತಿಲ್ಲ. ಸದ್ಯಕ್ಕೆ ಗೆಳೆಯರೆ, ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಡೊನಾಲ್ಡ್ ಟ್ರಂಪ್ ವಿವಿಧ ವಿಶ್ವಸಂಸ್ಥೆಗಳಿಗೆ ಹಣವನ್ನು ಒಂದೊಂದಾಗಿ ನಿಲ್ಲಿಸ್ತಾ ಇರುವುದು ಸರಿಯಾಗಿದೆನಾ? ಹೌದು ಅಥವಾ ಇಲ್ಲ ಅಂತ ಕೆಳಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿ.